ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಹಳ್ಳಿಯಲ್ಲಿ ಸಾಂಪ್ರದಾಯಿಕವಾಗಿ ಬಳಸುವ 2 ಔಷಧಿ ಸೊಪ್ಪುಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ. ಅವುಗಳ ಉಪಯೋಗ ಹಾಗೂ ತಯಾರಿಸುವ ವಿಧಾನವನ್ನು ಈ ವಿಡಿಯೋದ ಮೂಲಕ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಈ ವಿಡಿಯೋವನ್ನು ನನಗೆ ಕಳಿಸಿಕೊಟ್ಟವರು ಶ್ರೀಮತಿ ಲೀಲಾ ಹೆಗಡೆ ಗುಮ್ಮನಮನೆ. ಅವರಿಗೆ ವಿಶೇಷವಾದ ಧನ್ಯವಾದಗಳು. ವಿಡಿಯೋವನ್ನು ಆರಂಭಿಸೋಣ ಬನ್ನಿ. ಇಲ್ಲಿ ಕಾಣಿಸ್ತಾ ಇರೋದು ಕಾಪಾಟಲೆ ಗಿಡ. ಚಿಕ್ಕದಾಗಿರುತ್ತೆ ಈ ಗಿಡ. ಈ ಗಿಡದಿಂದ ಸೊಪ್ಪನ್ನು ಕೊಯ್ದು ತಂದಿದ್ದಾರೆ ಶ್ರೀಮತಿ ಲೀಲಾ ಹೆಗಡೆ ಗುಮ್ಮನಮನೆ. ಇಲ್ಲಿ ನೋಡಿ, ಅವರು ವಿಡಿಯೋವನ್ನು ಕಳಿಸಿದ್ದಾರೆ ಅಂತ ಹೇಳಿದ್ನಲ್ಲ. ಸೊಪ್ಪನ್ನು ಕ್ಲೀನಾಗಿ ತೊಳೆದು ಅದನ್ನು ಫ್ರೈ ಮಾಡ್ತಾ ಇದ್ದಾರೆ. ಸಿಮ್ಮಲ್ಲಿ ಇಟ್ಕೊಂಡಿದ್ದಾರೆ. ದೊಡ್ಡ ಬೆಂಕಿಲಿ ಇಟ್ಕೋಬಾರ್ದು, ಹೈ ಫ್ಲೇಮ್ ಬೇಡ. ಇದು ಔಷಧಿಗೆ ಅಂತ ಇವರು ಕೊಯ್ಕೊಂಡು ಬಂದಿದ್ದಾರೆ. ನೋಡಿ, ಈಗ ಸ್ವಲ್ಪ ಫ್ರೈ ಆದ ನಂತರ ಜೀರಿಗೆ ಅರ್ಧ ಸ್ಪೂನ್ ಹಾಕಿದ್ದಾರೆ. ಸ್ವಲ್ಪ ಸಾಕು. ಜೀರಿಗೆಯನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಎಣ್ಣೆಯನ್ನಂತೂ ಹಾಕಲಿಲ್ಲ, ಡ್ರೈ ಆಗಿ ಫ್ರೈ ಮಾಡ್ಕೋತಾ ಇದ್ದಾರೆ. ಈಗ ಒಂದು 10-12 ಕಾಳು ಮೆಣಸು, ಬುಳ್ಕಾಳು ಅಂತ ಹೇಳ್ತಾರೆ ನಮ್ಮ ಮನೇಲಿ, ಅದನ್ನು ಹಾಕ್ತಾಯಿದ್ದಾರೆ. ಕಾಪಟಲೆ ಸೊಪ್ಪು ಫ್ರೈ ಆದ ನಂತರ ಸ್ವಲ್ಪ ಜೀರಿಗೆ ಮತ್ತು ಕಾಳು ಮೆಣಸನ್ನು ಹಾಕಿದ್ದಾರೆ. ನೋಡಿ, ಒಂದು 5 ನಿಮಿಷ ಚೆನ್ನಾಗಿ ಸಿಮ್ಮಲ್ಲಿ ಫ್ರೈ ಮಾಡ್ಕೋಬೇಕು. ಇದು ಹಳ್ಳಿಯಲ್ಲಿ ಸಿಗುವಂಥದ್ದು, ಆರೋಗ್ಯಕ್ಕೆ ಉತ್ತಮ. ಕಾಪಟಲೆ ಸೊಪ್ಪಿನ ಜೊತೆಗೆ ಜೀರಿಗೆ, ಕಾಳುಮೆಣಸು ಎಲ್ಲವೂ ಚೆನ್ನಾಗಿ ಫ್ರೈ ಆದ ನಂತರ ಕುಟ್ಟಿ ಪೌಡ್ರ್ ಮಾಡ್ಕೋಬೇಕು. ಪೌಡರ್ ಆದ ನಂತರ ಅದನ್ನು ಬಿಸಿ ಬಿಸಿ ಅನ್ನ ಜೊತೆಗೆ 1 ಸ್ಪೂನನ್ನು ಇದ್ರ ಹಾಕ್ಕೊಳ್ಬೇಕು. ಅದರ ಜೊತೆ 1 ಸ್ಪೂನ್ ತುಪ್ಪವನ್ನು ಕೂಡ ಹಾಕ್ಕೋಬೇಕು. ಮೊದಲು 4 ತುತ್ತಿಗೆ, ಊಟ ಮಾಡುವ 4 ತುತ್ತಿಗೆ ಈ ಪೌಡ್ರು ಮತ್ತು ತುಪ್ಪವನ್ನು ಹಾಕಿ ಊಟ ಮಾಡುವುದರಿಂದ ಬಾಯಲ್ಲಿ ಆಗುವಂತಹ ಅಗ್ರದ ಹುಗಳು, ಬಾಯಲ್ಲಿ ಆಗುವ ಹುಗಳು, ಹುಣ್ಣು ಎಲ್ಲವೂ ಕೂಡ ವಾಸಿಯಾಗುತ್ತದೆ. ಕಾಪಾಟಲೆ ಸೊಪ್ಪು ಇದು ಒಂದೇ ಎರಡೇ ಹಲವಾರು ರೋಗಗಳಿಗೆ ಇದು ಮದ್ದು. ಅಲರ್ಜಿಗೂ ಕೂಡ ಇದನ್ನು ರಸವನ್ನು ಮಾಡಿ ಕುಡಿದ್ರೆ ವಾಸಿಯಾಗತ್ತಂತೆ. ಇದರಿಂದ ತಂಬುಳಿಯನ್ನು ಕೂಡ ಮಾಡ್ತಾರೆ. ಇದೇ ರೀತಿಯಾಗಿ ಕಾಳುಮೆಣಸು, ಜೀರಿಗೆಯನ್ನು ಹಾಕಿ ಸೊಪ್ಪಿಗೆ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಸ್ವಲ್ಪ ಹಸಿ ತೆಂಗಿನ ತುರಿಯನ್ನು ಹಾಕಿ ಚೆನ್ನಾಗಿ ಗ್ರ್ಯಾಂಡ್ ಮಾಡಿದರೆ ಆಯಿತು. ಗ್ರ್ಯಾಂಡ್ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ಮಜ್ಜಿಗೆಯನ್ನು ಸೇರಿಸಿದರೆ ತಂಬುಳಿ ರೆಡಿ ಆಗುತ್ತೆ. ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು. ಫಸ್ಟ್ ಕ್ಲಾಸ್ ತಂಬುಳಿ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಈ ತಂಬುಳಿ. ಇಲ್ಲಿ ಕಾಣಿಸ್ತಾ ಇರೋದು ನೆಲಗೊಳಲು ಸೊಪ್ಪು, ಬೇರಿನ ಸಮೇತ ಇರುವಂತಹ ಸೊಪ್ಪು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಲೀಲಾ ಅವರ ಮನೆ ಹಿತ್ತಲಲ್ಲಿ ಆಗಿರುವಂಥದ್ದು. ಔಷಧಿಗೂ ಬರುತ್ತೆ ಅಂತ ವಿಡಿಯೋ ಮಾಡಿ ಅವರು ಕಳಿಸಿದ್ದಾರೆ. ಇದನ್ನು ಕ್ಲೀನಾಗಿ ಬೇರನ್ನು ಕಟ್ ಮಾಡಿದ್ದಾರೆ. ಮಣ್ಣು ಮತ್ತೇನಾದರೂ ಹುಳು ಪುಡಿ ಅಂತ ಇರುತ್ತಲ್ವ, ಎಲ್ಲವನ್ನು ಕ್ಲೀನಾಗಿ ಅದು ತೊಳೆದು ಇಟ್ಟಿದ್ದಾರೆ. ತೊಳೆದು ಇಟ್ಟ ನಂತರ ಇದನ್ನು ಏನು ಮಾಡ್ತಾರೆ? ಔಷಧಿಗೆ ಕ್ಲೀನಾಗಿ ತೊಳೆದಾಯಿತು. 2 ಲೋಟ ನೀರಿಗೆ ಹಾಕಿದ್ದಾರೆ. ಈ ಬೇರನ್ನು 1 ಲೋಟ ಆಗುವಷ್ಟು ಅದು ಕುದಿಯಬೇಕು, ಅಂದರೆ ಬತ್ತಬೇಕು ನೀರು. 2 ಲೋಟದಲ್ಲಿ 1 ಲೋಟ ಆದ ನಂತರ ಅದನ್ನು ಕೆಳಗಿಳಿಸಿ ಅದನ್ನು ದಿವಸಕ್ಕೆ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ 3 ಹೊತ್ತು ಆ ನೀರನ್ನು ಕುಡಿದರೆ ಇದು ಕೂಡ ಬಾಯಲ್ಲಿ ಆಗುವಂಥ ಹುಣ್ಣು, ಅಗ್ರದ ಹೊಗಳು ಎಲ್ಲವೂ ಕೂಡ ಕಡಿಮೆ ಆಗುತ್ತಂತೆ. ನೋಡಿ, ಎಂತಹ ಅದ್ಭುತ ಅಲ್ವಾ? ನೀವು ಕೂಡ ನಿಮ್ಮ ಮನೆಯಲ್ಲಿ ಇಂತಹ ಸೊಪ್ಪುಗಳು ಇದ್ದರೆ ಟ್ರೈ ಮಾಡಿ ನೋಡಿ. ಔಷಧಿಯ ಉಪಯೋಗವನ್ನು ಪಡೆದುಕೊಳ್ಳಿ. ಒಂದೇ ದಿವಸಕ್ಕೆ ಕಡಿಮೆ ಆಗಲ್ಲ. ಒಂದು 3-4 ದಿನ ಇದನ್ನು ಮಾಡಿಕೊಂಡು ಕುಡಿದ್ರೆ ಪೂರ್ತಿಯಾಗಿ ವಾಸಿಯಾಗುತ್ತಂತೆ.
ಇಲ್ಲಿ ನೋಡಿ ಕಾಣಿಸ್ತಾ ಇದ್ದಾರೆ ಶ್ರೀಮತಿ ಲೀಲಾ ಹೆಗಡೆ ಗುಮ್ಮನಮನೆ. ಇವರೇ ನನಗೆ ಈ 2 ಸೊಪ್ಪುಗಳ ವಿಡಿಯೋವನ್ನು ಕಳಿಸ್ಕೊಟ್ಟಿದ್ದರು. ಅವರ ಮನೆ ಹಿತ್ತಲಲ್ಲಿ ಆಗಿರುವಂತಹ ಸೊಪ್ಪುಗಳು ಇವಂತೆ. ಮತ್ತೊಮ್ಮೆ ಶ್ರೀಮತಿ ಲೀಲಾ ಹೆಗಡೆ ಇವರಿಗೆ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಉಪಯೋಗವಾಗುತ್ತೆ ಇಂತಹ ಸೊಪ್ಪುಗಳ ಉಪಯೋಗ ಮತ್ತು ಮಾಹಿತಿ. ಇದು ಸ್ಥಳೀಯ ಸಾಂಪ್ರದಾಯಿಕ ಮಾಹಿತಿಯಾಗಿದೆ. ಆರೋಗ್ಯ ಸಮಸ್ಯೆಗಳಿದ್ದರೆ ವೈದ್ಯರ ಸಲಹೆ ಪಡೆಯುವುದು ಮುಖ್ಯ. ಗೊತ್ತೇದಲ್ವಾ? ಯಾರೆಲ್ಲ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ. ವಿಡಿಯೋವನ್ನು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ.